ಕಾಂಗ್ರೆಸ್ನ ಖಾಲಿ ಚೊಂಬು ಜಾಹೀರಾತಿಗೆ ಬಿಜೆಪಿ ಕೂಡ ಟಕ್ಕರ್ ಕೊಡಲು ಮುಂದಾಗಿದೆ. ಈಗ ಕಾಂಗ್ರೆಸ್ ವಿರುದ್ಧ ಪೋಸ್ಟರ್ ವಾರ್ನ ಶುರು ಮಾಡಿದೆ ಬಿಜೆಪಿ. ಚೊಂಬಿನ ಪೋಸ್ಟರ್ನಲ್ಲಿ ಯುಪಿಎ ಹಗರಣಗಳನ್ನು ಹಾಕೋದ್ರ ಮುಖಾಂತರ, ಅಂದ್ರೆ ಏನೆಲ್ಲ ಹಗರಣಗಳಾಗಿದೆ ಇಲ್ಲಿ ತನಕ, ಏನು ನಷ್ಟ ಆಗಿದೆ ದೇಶಕ್ಕೆ, ಇಡೀ ದೇಶಕ್ಕೆ ಅನ್ನೋದ್ರ ಮುಖಾಂತರ ಸರ್ಕಾರದ ವೈಫಲ್ಯಗಳ ವಿವರವನ್ನ ಹಾಕಿದ್ದಾರೆ. ಜನತೆಗೆ ಚೊಂಬು ಕೊಟ್ಟಿದ್ದು ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಂತ ಬಿಂಬಿಸೋ ಪೋಸ್ಟರ್ ಅನ್ನ ಹಾಕೋದ್ರ ಮುಖಾಂತರ ಕಾಂಗ್ರೆಸ್ ಡೇಂಜರ್ ಅಂತ ಕೂಡ ಹಲವು ಕಡೆ ಕಮರ್ಷಿಯಲ್ ಜಾಹೀರಾತುಗಳನ್ನು ಹಾಕ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ಒಟ್ಟು ಎರಡೂ ಕಡೆಯಿಂದ ಖಾಲಿ ಚೊಂಬು ವರ್ಸಸ್ ಅಕ್ಷಯ ಪಾತ್ರೆಯ ವಾರ್ ನೆನ್ನೆ ತನಕ ನಡೆದಿತ್ತು. ಬಟ್ ಈಗ ಖಾಲಿ ಚೊಂಬು ಕೊಟ್ಟಿದ್ದು NDA ಅಲ್ಲ, ಅದರ ಬದಲಾಗಿ ಕಾಂಗ್ರೆಸ್ ಯಾವ ರೀತಿಯಾಗಿ ಖಾಲಿ ಚೊಂಬನ್ನ ಕೊಟ್ಟಿದೆ ಇಡೀ ದೇಶಕ್ಕೆ ಅನ್ನೋದನ್ನ ವಾಪಸ್ ಟಕ್ಕರ್ ಕೊಡೋದರ ಮುಖಾಂತರ, ಕೌಂಟರ್ ಕೊಡೋದರ ಮುಖಾಂತರ ಬಿಜೆಪಿ ಕಾಲೆಳೆದಿದೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ಬರಿ ಚಂಬನ್ನ ಕೊಡ್ತಾರೆ. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು, ಹರಿಜನರು. ಓಕೆ, ಇದು ಮೊನ್ನೆ ಬೆಂಗಳೂರಿನ ಸಮಾವೇಶದಲ್ಲಿ ಮೋದಿ ಕೊಟ್ಟಿದ್ದು ಖಾಲಿ ಚೊಂಬಲ್ಲ, ನೀವು ಇಟ್ಟೋಗಿದ್ ಖಾಲಿ ಚೊಂಬನ್ನ ಅಕ್ಷಯ ಪಾತ್ರೆ ಮಾಡಿದಂತಹ ಮಹಾಪುಣ್ಯಾತ್ಮ ಅಂತ ಮೋದಿ ಕೈ ಮೇಲೆತ್ತಿ ದೇವೇಗೌಡರು ಭಾಷಣ ಮಾಡಿದ್ರು. ಮತ್ತು ಅಷ್ಟಕ್ಕೆ ಬಿಟ್ಟಿಲ್ಲ, ಬಿಜೆಪಿ ಮತ್ತು JDS ಚೊಂಬನ್ನ ಕೊಟ್ಟಿದ್ ಯಾರು, ಏನೆಲ್ಲ ಕನ್ನಡಿಗರ ನೀರನ್ನ, ಕಾವೇರಿ ನೀರನ್ನ ಬೇರೆ ರಾಜ್ಯಕ್ಕೆ ಕೊಟ್ಟಿದ್ ಯಾರು, KG ಹಳ್ಳಿ DG ಹಳ್ಳಿ ಗಲಭೆಕೋರರನ್ನ ಒಳ್ಳೆಯವರು ಅಂತ ಅನ್ಬೇಕಾ, ಹೀಗೆ ಹಲವು ಹೋಟೆಲ್ಗೆ ಟೀ ಕುಡಿಯಕ್ಕೆ ಹೋದವ್ರಿಗೆ ಬಾಂಬ್ ಸ್ಫೋಟ ಮಾಡಿ ಒಂದು ಹೆದರಿಸ್ತಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಏನ್ ಅನ್ಬೇಕು? ಚೊಂಬು ಕೊಟ್ಟಿದ್ ಯಾರು ಹೇಳಿ? ಕಾಂಗ್ರೆಸ್ ಸರ್ಕಾರನ BJPನ ನೀವೇ ನಿರ್ಧಾರ ಮಾಡಿ ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ, ಅದರಲ್ಲೂ ರಾಜ್ಯ ಸರ್ಕಾರದಲ್ಲಿ ಆದಂತಹ ವೈಫಲ್ಯಗಳನ್ನ ಒಂದೊಂದೇ ಅಂಶಗಳನ್ನು ಹಾಕೋದ್ರ ಮುಖಾಂತರ ಬಿಜೆಪಿ ಕೂಡ ಪ್ರತಿ ಕೌಂಟರ್ನ ಕೊಡೋಕೆ ರೆಡಿಯಾಗಿದೆ. ಸಿದ್ದು ಅವರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಜನರಿಗೆ ಕೊಟ್ಟಂತಹ ಖಾಲಿ ಚೊಂಬಿನ ಅಂಶಗಳು ಹೀಗಿದೆ ಅಂತ. ಉಪಯೋಗ ಬರಲ್ಲ ಅವೆಲ್ಲ. ಈಗ ದೇವೇಗೌಡರು ಅಕ್ಷಯ ಪಾತ್ರೆ ತೋರಿಸಿ ಅಂತ ಹೇಳ್ತಾರಲ್ಲ, ಈಗ ಅಕ್ಷಯ ಪಾತ್ರೆ ನರೇಂದ್ರ ಮೋದಿ ಕೈನಲ್ಲಿದೆ. ಇಲ್ಲಿ ಇವ್ರು ಕೊಟ್ಟಿರೋ ಚಂಬಿದೆಯಲ್ಲ, ಇದು ಈ ಸರ್ಕಾರದ ಖಜಾನೆ ಖಾಲಿ ಮಾಡಿರ್ತಕ್ಕಂಥ ಚಂಬನ್ನ ಪ್ರದರ್ಶನ ಮಾಡ್ಕೊತಾವ್ರಿ ಇವರು. ಇವ್ರು ಚಂಬು ತೋರಿಸ್ಬಿಟ್ಟು ಅಕ್ಷಯ ತೋರಿಸಿ ಅಂದರೆ ಏನು ಎಲ್ಲಿ ತೋರಿಸ್ತೀರಿ? ಇವ್ರು ಮಾಡಿರ್ತಕ್ಕಂಥ ಈಗ 11 ತಿಂಗಳು ಏನು ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿದ್ದಾರೆ? ಚೊಂಬಿನ ಇವರ ಚಿತ್ರ ಈ ಸರ್ಕಾರದ